ಚರ್ಚೆ ಆಯ್ತು ಎಕ್ಸಾಕ್ಟ್ ಸರ್ ಡಿ ಬಾಸ್ ಬಗ್ಗೆ ಇನ್ನೊಂದ್ ಕಡೆ ಎಲ್ಲೂ ಹೇಳೋದಕ್ಕೆ ಹೋಗ್ಬೇಡಿ. ಸೊ ಇದು ಯಾವ ರೀತಿ ಇರುತ್ತೆ ಅಂತಂದ್ರೆ ಇದು ಹೋದ್ರೆ ಸೊ ಬೇರೆ ರೀತಿ ಇರುತ್ತೆ ಅನ್ನೋ ರೀತಿಯಲ್ಲಿ ವೆಪನ್ ತೆಗ್ಸಿದ್ರು, ವೆಪನ್ ತೋರಿಸಿ ಆ ರೀತಿ ಇದ್ ಮಾಡಿದ್ರು. ಇರೋ ಸತ್ಯ ಹೇಳ್ಕೊಬೇಕು ಸರ್. ಈಗ ನೀವು ಕಂಪ್ಲೇಂಟ್ ಕೊಡುವಂತ ಪಾಸಿಬಿಲಿಟೀಸ್ ಇದೆಯಾ? ನೀವು ಸರ್ ನೋಡಿ ಸರ್, ನಮಗೂ ಒಂದು ಫ್ಯಾಮಿಲಿ ಅನ್ನೋದಿದೆ, ಸಾರ್ಗೂ ಒಂದು ಫ್ಯಾಮಿಲಿ ಅನ್ನೋದು ಇರುತ್ತೆ. ಸೊ ಸಾರು ಎಷ್ಟೋ ಸಲ ಹೇಳಿದ್ದಾರೆ ನಿತ್ಯಾರ್ಥ ಮಾಡ್ಕೋತೀನಿ ಅನ್ನೋ ರೀತಿಯಲ್ಲೂ ಹೇಳಿದ್ದಾರೆ, ಆಯ್ತಾ? ಅವ್ರು ಬಿಡ್ತಿಲ್ಲ. ದಯವಿಟ್ಟು ಹೇಳ್ತಿದ್ದೀನಿ, ಅಂಧಾಭಿಮಾನಿಗಳಿಗೆ ಹೇಳ್ತಾ ಇರೋದು, ದಯವಿಟ್ಟು ಒಬ್ರಿಗೊಬ್ರು ತಮಾಷೆ ನೋಡ್ಬೇಡಿ ಅಷ್ಟೇ ಹೇಳ್ತೀನಿ, ಕೇಳಿಸ್ಕೊಡಿ. ನೀವು ಇಷ್ಟೇ ಕೇಳೋದು, ಚಿಪ್ಸು ಪಪ್ಸು ಕುಡ್ತಾ ಇದಕ್ಕೆ ನಿಮ್ಗೆ ಕ್ಲಾರಿಟಿ ಸಿಗ್ತಾ? ನಿಮ್ಮನ್ನ ಕೇಳ್ತಾ ಇರೋದು, ಜನಗಳಿಗೆ ಸಿಗ್ತಾ? ಚಿಪ್ಸು ಪಪ್ಸು ಅನ್ಕೊಂಡು ನಾವೆಲ್ಲ ಅವ್ರ ಹತ್ರ ತಿನ್ನಕ್ ಹೋಯ್ತೀವಿ, ಏನ್ರಿ ಕರ್ಮ ಇದು? ದೇವ್ರ ಪೂಜೆಗೆ ಅಂತ ಹೋದ್ರೆ ಹಿಂಗೆ ಹೇಳ್ತಾರೆ. ಸೊ ಆದ್ರಿಂದ ಅದೆಲ್ಲ ಅಲ್ಲ, ಇವರು ಸುಮ್ಮನೆ ಇದ್ರು ಅತಿಯಾಗಿ ಟ್ರಿಗರ್ ಮಾಡ್ತಾನೆ ಅಂತ ನೀವು ಹೇಳ್ತಾ ಇದ್ರೆ. ಒಂದ್ ಕಡೆ ಬೇಕರಿ ರಘುವರ್ ಬರ್ಡೇ ಅನ್ನೋಂತ ವಿಡಿಯೋ ವೈರಲ್ ಆಗ್ತಾ ಇದೆ. ಅವ್ರ ಬರ್ತಡೇ ಪಾರ್ಟಿ ಅವ್ರ ಬರ್ತಡೇ ಪಾರ್ಟಿ ಅಲ್ಲ. ಒಂದ್ ಕೆಲಸ ಮಾಡಿ, ನಾನು ಅವ್ರನ್ನ ಸರ್ ನಿಮ್ ಹೆಸರು ಏನು ಅಂತ ಕೇಳದ್ನ ಇಲ್ಲ, ನಿಮ್ ಹೆಸರು ಏನು ಅಂತ ಅಪ್ಪನ್ ಕೇಳಿದೆ. ಏನ್ ಹೇಳಿದ್ರು? ಗೊತ್ತಿಲ್ಲದೆ ಬರ್ತಾರೆ ಹೋಯ್ತೀನಿ. ಏನ್ ಪ್ರಧಾನ ಮಂತ್ರಿನವರು ದಯವಿಟ್ಟು ನಿಮ್ಗೆ ತಪ್ಪು ಮಾಹಿತಿ ಇದೆ, ಅದು ಬರ್ತಡೇ ನಡೆದಿಲ್ಲ ಅಲ್ಲಿ ಜಾಗದಲ್ಲಿ. ಬರ್ತಡೇ ಬರೀ ಸುಳ್ಳು ಹೇಳೋದು, ಯಾರಾದ್ರೂ ಡಿ ಯೂನಿವರ್ಸ್ ಮಾಡ್ಕೊಂಡ್ರೆ ಕಂಪ್ಲೇಂಟ್ ಕೊಡೋದು ಹಿಂದೆ ಮುಂದೆ ಮಾಡ್ತಾನೆ ಇದೆ. ಇವತ್ತು ಕೊಡ್ತೀರಾ ಕೊಡಲ್ವಾ? ದೇವ್ರಾಣೆಗೆ ಬರೀ ಕಂಪ್ಲೇಂಟ್ ಅಲ್ಲ, ಬೇರೆ ಏನೋ ಆಗುತ್ತೆ. ಕಂಪ್ಲೇಂಟ್ ಅಷ್ಟೇ ಸರಿ. ಇನ್ನೊಂದು 10 ನಿಮಿಷ ಕಾಯ್ರಿ. ನಿಮಗೆ ಒಂದು ಪ್ರಶ್ನೆ ಹೇಳುದು, ನಾನು ಸ್ವಲ್ಪ ಯಾಕೆ ಅಸಮಾಧಾನವಾಗಿ ಎಲ್ಲರಿಗೂ ಮಾಧ್ಯಮದವ್ರಿಗೆ ಹೇಳ್ತಾನೆ, 7 ದಿನದಿಂದ ಮಿತಿಮೀರಿದೆ ಸರ್. ಅವ್ರಿಗೆ ಅರ್ಥ ಆಗ್ತಿಲ್ಲ ಸರ್ಗೆ, ನಾನು ಹೆಂಗ್ ಮನವರಿಕೆ ಮಾಡ್ಕೊಳ್ಳಿ. ಇವ್ರು 7 ದಿನದಷ್ಟೇ ನೋಡಿದ್ದಾರೆ, 1.25 ವರ್ಷ ಪ್ರತಿದಿನ ಥ್ರೆಟ್ಟಿಂಗ್ಸ್ ಬರ್ತಾ ಇದೆ. ಆ ಅಸಮಾಧಾನ ಇತ್ತು. ಇವತ್ತು ಯಾಕೆ ನಾನು ಸುಮ್ನಿರಿ ನಿಮ್ಮ ಮಾಧ್ಯಮದವ್ರು ಸುಮ್ಮನಿರ್ಸ್ತೀನಿ ಅಂತ ಹೇಳಿದ್ರೆ ಒಂದು ತಿಳ್ಕೊಳ್ಳಿ. ಯಾರೋ ಹೇಳ್ತಾರೆ, ನನಗೆ ಅದು ಗೊತ್ತಿಲ್ಲ. ಏನ್ರಿ ಮೀಡಿಯಾ ಅಂದ್ರೆ, ಮೀಡಿಯಾ ನನ್ನ ಕಿರೀಟಕ್ಕೆ ಸಮಾನ ಅಂತ ಹೇಳೋದು ನಾನು. ಯಾಕೆ ನಾನು ಎಲ್ಲೋದ್ರೂ ಮಾಧ್ಯಮ ಹಿಡಿದ್ರದಕ್ಕೆ ಇವತ್ತು 7 ಸಿನಿಮಾ ಹೀರೋ ಅದೇ ಸರ್. ಅದು ಇಲ್ಲಿರೋರ್ಗೂ ಅರ್ಥ ಆಗಲಿ, ಎಲ್ಲರಿಗೂ ಅರ್ಥ ಆಗಲಿ ಪ್ರೀತಿಯಿಂದ. ಆದರೆ ನಿಮ್ಮನ್ನ ಬಾಯಿ ಮುಚ್ಚಿ ಸರ್ 1 ನಿಮಿಷ ಸುಮ್ಮನಿರಿ ಅಂತ ಹೇಳ್ತಾ ಇದ್ರೆ ನನ್ನ ನೋವು ಅಷ್ಟಿದೆ. ಎರಡನೇದು ಕೇಳಿಸ್ಕೊಳ್ಳಿ ಸರ್, ಬೇರೆ ಯಾವುದೋ ಕೇಸ್ ಬೇಲೆಗೆ ಲೀಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸುಮ್ಮನಿದೆ. ಏನ್ ಮಹೇಶ್, ಅದು ನನ್ನ ದೊಡ್ಡತನ. ನನ್ನ ದೊಡ್ಡತನ ಕುಡಿದ್ಬಿಟ್ಟು ಇನ್ನೊಂದು ಗೊತ್ತಿಲ್ಲ ನಿಮ್ಗೆ, ಅಲ್ಲೊಂದು ಫೋಟೋ ಸಿನಿಮಾಗೆ ವಾಯ್ಸ್ ಓವರ್ ಕೊಡ್ತಾರೆ. ಈಗೆಲ್ಲ ಅದು ವಾಯ್ಸ್ ಬೇಡ, ವಾಯ್ಸ್ ಓವರ್ ಬೇಡ, ಅದೆಲ್ಲ ಸಿನಿಮಾ ಮಾತಾಡೋದು ಒಳ್ಳೆತನ. ಇರ್ರಿ, ಪ್ರಮೋಷನ್ಸ್ ಬಂದ್ರು ಅಂತ ಅನ್ಕೋತವೆ. ಅವ್ರಿಗೆ ಇನ್ನೊಂದು ಅವ್ರಿಗೆ ಏನೂ ಗೊತ್ತಿಲ್ಲ, ಅವ್ರಿಗೆ ಏನೂ ಆಯ್ತಲ್ಲ, ಓದಕ್ಕೆ ಬರಕ್ಕಿಲ್ಲ. ಸಾರಿ ಸರ್, ತಪ್ಪಾಗೋಯ್ತು ಸರ್. ಇನ್ನೊಂದು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಒಂದು ವರ್ಡ್ ಹೇಳ್ತೀರಿ. ಇದು ಕುಡುದು ಪಪ್ಸು ಚಿಪ್ಸು ಅಂತೆಲ್ಲ ಹೇಳಿದ್ರಲ್ಲ, ಅದಕ್ಕೆ ಉದಾಹರಣೆ ಶುದ್ಧ ಸುಳ್ಳ. ಎರಡನೇದು ವೆಪನ್ ತೋರಿಸಿದ ನಿಜ ಅನ್ನೋದು ಮಾಹಿತಿ ಬಂತ, ರಕ್ಷಕಿದ್ದ ಅನ್ನೋದು ಬಂತ. ನಾನು 5 ದಿನದಿಂದ ಸುಮ್ಮನಿದ್ದು ನಾನು ಒಳ್ಳೆತನ. ಅದೇನೋ ಕೂತ್ಕೊಂಡು ಇನ್ನಷ್ಟು ನೆನ್ನೆ ಇದೆಲ್ಲ ಆದ್ಮೇಲೆ 5 ದಿನದಿಂದ ಯಾಕೆ ಕೊಟ್ಟಿಲ್ಲ ಅನ್ನೋದು ನಿಮ್ ಪ್ರಶ್ನೆ ಅಲ್ವಾ? ಆ ಪ್ರಶ್ನೆ ಇವತ್ತು SP ಕೊಡ್ತಾರ ಉತ್ತರ. ಅಲ್ಲಿ ಬನ್ನಿ, ಇದು ಬರೀ ಕಂಪ್ಲೇಂಟ್ ಅಂತ ಆಗಿಲ್ಲ, ಬೇರೆ ತರ ಆಗುತ್ತೆ. ಆಮೇಲೆ ಯಾರೋ ಅದನ್ನ ಅವ್ರು SP ಹೇಳ್ತಾರೆ, SP ಕರೀತಾರೆ, SP ತರ ತಗೊಳ್ಳಿ ಮಾಹಿತಿ ಇಲ್ಲ. ಎರಡನೇದು ಇದಿಷ್ಟೆಲ್ಲ ಆದ್ಮೇಲೆ ನೀವು ಕೇಳ್ತಾ ಇದೀರಾ